ಪ್ರಭು ಯೇಸುವಿಗಾಗಿ ಪ್ರಾಣತ್ಯಾಗ ಮಾಡಲು ಹಂಬಲಿಸುತ್ತಿದ್ದ ಸಂತ ಶ್ರೇಷ್ಠ ಅಂತೋಣಿಯವರು ಈ ಜೀವನ ಶ್ರೇಷ್ಠತೆಯನ್ನು ಪಡೆದುಕೊಳ್ಳುವುದು ಹೋಗುವ ದಾರಿ ಹಾಗೂ ತಲುಪಬೇಕಾದ ಗುರಿ ತಿಳಿದಿದ್ದಾಗ ಮಾತ್ರ. ತಾನು ಜೀವಿಸಿದರೂ ಸತ್ತರೂ ಪ್ರಭುವಿಗಾಗಿ. ಇದು ಸಂತ ಪೌಲರ ಜೀವನವಾಗಿತ್ತು. ಅಂತೆಯೇ ಸಂತ ಅಂತೋಣಿಯವರ ಜೀವನ ಪ್ರಭು ಯೇಸುವನ್ನೇ ಉಸಿರಾಗಿಟ್ಟುಕೊಂಡು ಬದುಕಿದ ಬಾಳದು. ಒಮ್ಮೆ ಸುವಾರ್ತೆ ಸಾರುತ್ತಿದ್ದ ಧಾರ್ಮಿಕ ಸಹೋದರರನ್ನು ಮರಣದಂಡನೆಗೆ ವಿಧಿಸಲಾಯಿತು ಎಂದು ತಿಳಿದ ಸಂತ ಅಂತೋಣಿಯವರು ತಾವು ಪ್ರಭುವಿಗಾಗಿ ಪ್ರಾಣಾರ್ಪಣೆ ಮಾಡುವ ಹಂಬಲವನ್ನು ವ್ಯಕ್ತಪಡಿಸಿದರು. ತನಗಾಗಿ ಮಾತ್ರ ಬಾಳುವುದು ಬಾಳಲ್ಲ, ಅಂತೆಯೇ ತನಗಾಗಿ ಉರಿಯುವುದು ದೀಪವಲ್ಲ. ತನ್ನ ಸ್ನೇಹಿತನಿಗಾಗಿ ಪ್ರಾಣತ್ಯಾಗ ಮಾಡುವುದಕ್ಕಿಂತ ಹೆಚ್ಚಿನ ಪ್ರೀತಿ ಬೇರೊಂದಿಲ್ಲ ಎಂಬ ಪ್ರಭುವಿನ ನುಡಿಗನುಸಾರ ಜೀವಿಸಿದ ಚೇತನವದು. ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ, ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಸಂತರಲ್ಲಿ ಭಿನ್ನಹಕ್ಕಾಗಿ ಬೇಡಿಕೊಳ್ಳುವ ನಾವು ಅವರಲ್ಲಿದ್ದ ತ್ಯಾಗಮಯ ಬದುಕುವನ್ನು ನಮ್ಮದಾಗಿಸಿಕೊಂಡು ಸಂತರಿಗೆ ನಮನವನ್ನು ಸಲ್ಲಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.